ಹಲೋ ಗೈಸ್, ಇವತ್ತಿನ ಪ್ರಾಬ್ಲಮ್ ಬಂದುಬಿಟ್ಟು ಡಬಲ್ ಇಂಟಿಗ್ರೇಷನ್ನು ಅಂತ. ಹೆಂಗೆ ಡಬಲ್ ಇಂಟಿಗ್ರೇಷನ್ ಮಾಡಬೇಕು ಅಂತ ಹೇಳ್ಕೊಡ್ತಿದ್ದೀನಿ. ಇಲ್ಲಿ ಬಂದುಬಿಟ್ಟು ಫಸ್ಟ್ ಕ್ವಶನು, ಎವ್ಯಾಲ್ಯುವೇಟ್ ಲಿಮಿಟ್ ಆಫ್ ದ ಝೀರೋ ಟು ದ 1 ಆ್ಯಂಡ್ ದ ಲಿಮಿಟ್ ಆಫ್ ಎಕ್ಸ್ ಟು ದ ರೂಟ್ ಆಫ್ ಎಕ್ಸ್ ಇಂಟು ವೈ dy ಇಂಟು ಡಿ ಎಕ್ಸ್ ಅಂತ ಕ್ವಶನು. ಇವಾಗ ಇದನ್ನು ಯಾವ ಥರ ಸಾಲ್ವ್ ಮಾಡೋದಂದರೆ, ಲಿಮಿಟ್ 0 to 1 ಲಿಮಿಟ್ ಆಫ್ ಎಕ್ಸ್ ಟು ದ ರೂಟ್ ಎಕ್ಸ್ ವೈ ಇಂಟು dy ಇಂಟು ಡಿ ಎಕ್ಸ್ 0 to 1. ಇದು ಇಂಟಿಗ್ರೇಷನ್ ಆಫ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ವೈ ಅಂತಿದೆ. ವಿತ್ ರೆಸ್ಪೆಕ್ಟ್ ಟು ವೈ ಅಂದರೆ ನಾವು ಇದಕ್ಕೆ ವೈಗಷ್ಟೇ ಇಂಟಿಗ್ರೇಷನ್ ಮಾಡಬೇಕು. ಎಕ್ಸ್ ಇಂಟು ವೈ ಸ್ಕ್ವೇರ್ ಬೈ 2 ಇವೇ ಲಿಮಿಟ್ಸ್ ಅಪ್ಲೈ ಮಾಡಬೇಕು. ರೂಟ್ ಎಕ್ಸ್ ಇಂಟು ಎಕ್ಸ್ ಡಿ ಎಕ್ಸ್ 0 to the 1 ಲಿಮಿಟ್ ಎಕ್ಸ್ ಇಂಟು ವೈ ಸ್ಕ್ವೇರ್ ಬೈ 2 ರೂಟ್ ಎಕ್ಸ್ ಇಂಟು ಎಕ್ಸ್. ಇವಾಗ ನಾವು ಲಿಮಿಟ್ಸ್ ಅಪ್ಲೈ ಮಾಡೋಣ. 0 to 1 ಎಕ್ಸ್ ಇಂಟು ವೈ ಇದ್ದಲ್ಲಿ ನಾವು ಇದು ರೂಟ್ ಎಕ್ಸ್ ಮತ್ತು ಅಪ್ಪರ್ ಲಿಮಿಟ್ ಮೈನಸ್ ಲೋವರ್ ಲಿಮಿಟ್ ರೂಟ್ ಎಕ್ಸ್ ಬೈ 2 ಮೈನಸ್ ಎಕ್ಸ್ ಇಂಟು ಎಕ್ಸ್ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಎಕ್ಸ್ ಇಂಟು ಎಕ್ಸ್ ಡಿವೈಡೆಡ್ ಬೈ 2 ಇಂಟು ಡಿ ಎಕ್ಸ್ 0 to the 1 ಎಕ್ಸ್ ಈ ಸ್ಕ್ವೇರ್ ಮತ್ತು ಈ ರೂಟ್ ಕ್ಯಾನ್ಸಲ್ ಆಗಿ ಎಕ್ಸ್ ಉಳಿಯುತ್ತೆ. ಎಕ್ಸ್ ಇಂಟು ಎಕ್ಸ್ ಸ್ಕ್ವೇರ್ ಬೈ 2 ಇಂಟು ಡಿ ಎಕ್ಸ್ 0 to 1 ಎಕ್ಸ್ ಇಂಟು ಎಕ್ಸ್ ಸ್ಕ್ವೇರ್ ಬೈ 2 ಮೈನಸ್ ಎಕ್ಸ್ ಇಂಟು ಎಕ್ಸ್ ಸ್ಕ್ವೇರ್ ಎಕ್ಸ್ ಕ್ಯೂಬ್ ಬೈ 2 ಇಂಟು ಡಿ ಎಕ್ಸ್. ಇವಾಗ ನಾವು ಈ ಇಂಟಿಗ್ರೇಷನ್ ನೋಡಬೇಕು. ಲಿಮಿಟ್ 0 to 1 ಅಲ್ವಾ. ಇಂಟಿಗ್ರೇಷನ್ ಆಫ್ ಎಕ್ಸ್ ಸ್ಕ್ವೇರ್ ಅಂದರೆ 1/2 ನಾವು ಕಾಮನ್ ತೆಗೋಣ. ಅಲ್ಲಿ 0 to 1 ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಕ್ಯೂಬ್ ಇಂಟು ಡಿ ಎಕ್ಸ್ 1/2 ಲಿಮಿಟ್ ಆಫ್ ಎಕ್ಸ್ ಸ್ಕ್ವೇರ್ ಅಂದರೆ ಎಕ್ಸ್ ಕ್ಯೂಬ್ ಬೈ 3 ಮೈನಸ್ ಎಕ್ಸ್ 4/4 ಲಿಮಿಟ್ ಬಂದುಬಿಟ್ಟು ಅಪ್ಪರ್ ಲಿಮಿಟ್ 1 ಲೋವರ್ ಲಿಮಿಟ್ 0 1, 2 ಅಪ್ಪರ್ ಲಿಮಿಟ್ 1 ಅಲ್ವಾ, ನಾವು 1 ಅಪ್ಲೈ ಮಾಡೋಣ. ಮೈನಸ್ 1/4/4 ಲೋವರ್ ಲಿಮಿಟು 0 ಆಗುತ್ತೆ. ಎರಡು ಟರ್ಮು 0 ಆಗುತ್ತೆ. ಲೋವರ್ ಲಿಮಿಟು 1/2 1 to the power of 3 ಅಂದರೆ 1/3 ಮೈನಸ್ 1 to the power 4 ಅಂದರೆ 1/2 ಒಳಗಡೆ ಮಲ್ಟಿಪ್ಲೈ ಮಾಡೋಣ. 2 3 6 ಮೈನಸ್ 2 8 1/6. ಇವಾಗ ನಾವು ಕ್ಯಾಲ್ಸಲ್ಲಿ ಈಸಿ ಮೆಥಡಲ್ಲಿ ನಾನು ತೋರಿಸ್ತೀನಿ ನೋಡಿ. ಇದು ಹಾಕ್ಕೊಂಡು 1/6 6 ಮೈನಸ್ 1/8 1/24 ಆನ್ಸರ್. ಇದು ಬಂದುಬಿಟ್ಟು 1/24 ಆನ್ಸರ್.